ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿಯ ಕೊಲೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚಿತ್ರ ಹಿಂಸೆಯನ್ನ ನೀಡಲಾಗಿತ್ತು ಅನ್ನುವ ಬೆಚ್ಚಿ ಬೀಳಿಸುವ ಅಂಶ ಇದೀಗ ಒಂದೊಂದಾಗೆ ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಮಾಡುವ ಮೊದಲು ಸುಮಾರು 5 ತಾಸು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 5 ತಾಸು ಚಿತ್ರ ಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯನ್ನ ಕೊಲ್ಲಲಾಗಿದೆ. ಇದನ್ನ ನಾವ್ ಹೇಳ್ತಾ ಇರೋದಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಪೊಲೀಸರ ಕೈ ಸೇರಿದೆ ಪೋಸ್ಟ್ ಮಾರ್ಟಮ್ನ ಅಂತಿಮ ವರದಿ. ಮರಣೋತ್ತರ ಪರೀಕ್ಷೆಯ ಅಂತಿಮ ವರದಿಯಲ್ಲಿ ಚಿತ್ರ ಹಿಂಸೆಯ ಬಗ್ಗೆ ಇಂಚಿಂಚಾಗಿಯೂ ವಿವರಿಸಲಾಗಿದೆ, ಉಲ್ಲೇಖವನ್ನ ಮಾಡಲಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಅಂತಿಮ ವರದಿಯನ್ನ ಸಲ್ಲಿಸಿದ್ದಾರೆ ವಿಕ್ಟೋರಿಯಾ ವೈದ್ಯರು. ರೇಣುಕಾಸ್ವಾಮಿಯನ್ನ ಹಿಂಸೆ ಮಾಡಿ ಕೊಲ್ಲಲಾಗಿದೆ ಅನ್ನೋದು ಗೊತ್ತಿತ್ತು, ಆದ್ರೆ ಎಷ್ಟರ ಮಟ್ಟಿಗೆ ಹಿಂಸೆಯನ್ನ ಮಾಡಲಾಗಿದೆ, ಈ ಒಂದು ಸಾವು ಎಷ್ಟು ಭಯಾನಕವಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ನಲ್ಲಿ ಬೆಚ್ಚಿ ಬೀಳಿಸುವಂತ ಅಂಶಗಳು ಸಿಕ್ಕಿದೆ. ಹಾಗಿದ್ರೆ ಪೋಸ್ಟ್ ಮಾರ್ಟಮ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ರೇಣುಕಾಸ್ವಾಮಿಗೆ 4 ರಿಂದ 5 ತಾಸು ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಂದ್ರಲ್ಲಿ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತ ವಿಚಾರ. ಮಾರಕವಾಗಿ ಹೊಡೆದಿದ್ದಾರೆ. ಇದರಿಂದ ನೋವು ತಡೆದುಕೊಳ್ಳಲಾರದೆ ಸಾವನ್ನಪ್ಪಿದ್ದಾನೆ ರೇಣುಕಾಸ್ವಾಮಿ. ರೇಣುಕಾಸ್ವಾಮಿಯ ಉಸಿರು ಏಕಾಏಕಿಯಾಗಿ ನಿಂತಿಲ್ಲ. ನೋವು ತಡೆದುಕೊಳ್ಳಲಾರದೆ ಹಂತ ಹಂತವಾಗಿ ನರಳಿ ಕೊನೆಯುಸಿರು ಎಳೆದಿದ್ದಾನೆ. ದೇಹದ ಹಲವು ಭಾಗಕ್ಕೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅನ್ನುವಂತ ವಿಚಾರ ಕೂಡ ಪೋಸ್ಟ್ ಮಾರ್ಟಮ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದೇ ಸಲ ಜೀವ ಹೋಗಿಲ್ಲ, ನರಳಿ ಜೀವ ಹೋಗಿದೆ ಅನ್ನುವಂತ ಪ್ರಮುಖವಾದಂತ ವಿಚಾರ ಪೋಸ್ಟ್ ಮಾರ್ಟಮ್ ನಲ್ಲಿ ಗೊತ್ತಾಗ್ತಾ ಇದೆ. ಬಲವಾಗಿ ಹೊಡೆದಿದ್ರಿಂದ ಹಲವು ಮೂಳೆಗಳು ಮುರಿದಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ದೇಹದ ಒಳಗೆ ಹಾಗೂ ಹೊರಗೆ ತುಂಬಾನೇ ರಕ್ತಸ್ರಾವ ಆಗಿದೆ ಅನ್ನುವಂಥದ್ದು ಕೂಡ ರಿಪೋರ್ಟ್ ಹೇಳ್ತಾ ಇದೆ. ಕೃತ್ಯ ನಡೆದ ದಿನದಂದು ಸಂಜೆ 6:30 ರಿಂದ 7 ಗಂಟೆ ನಡುವೆ ಮೃತಪಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿಯ ಕೊಲೆಗಿಂತ ಮುಂಚೆ ಸುಮಾರು 5 ತಾಸುಗಳ ಕಾಲ ಆತನಿಗೆ ಇಲ್ಲದಂತ ಚಿತ್ರಹಿಂಸೆಯನ್ನ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಇವರೆಲ್ಲ ಮನುಷ್ಯರು ಅಥವಾ ಮೃಗರೋ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ತುಂಬಾ ಜನ ವಹಿಸ್ಕೊಂಡು ಮಾತಾಡ್ತಾ ಇದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ, ಕರೆಕ್ಟ್ ಆಗಿದೆ ಮಾಡಿದ್ದು ಅಂತ. ಯಾರ್ಯಾರೋ ಅವಿವೇಕಿಗಳು, ಸೆಲೆಬ್ರಿಟಿಗಳಂತ ಅನ್ನಿಸ್ಕೊಂಡವರೆಲ್ಲ ಮಾತಾಡ್ತಾ ಇದ್ರು. ತಪ್ಪು ಮಾಡಿದ್ದ ರೇಣುಕಾಸ್ವಾಮಿ, ಅದಕ್ಕೆ ಕಾನೂನಿತ್ತು, ಶಿಕ್ಷೆ ಕೊಡಿಸಬಹುದಿತ್ತು, ಇಲ್ಲ ಅಂತಂದ್ರೆ ಆವಾಜ್ ಹಾಕಿ ಕಳಿಸಬಹುದಿತ್ತು. ಅದನ್ನ ಹೊರತುಪಡಿಸಿ 5 ತಾಸು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ಇವರೇನು ಮನುಷ್ಯರ ಪ್ರಾಣಿಗಳ? ನೋಡಿ, 5 ತಾಸು ಇನ್ನಿಲ್ಲದಂತ ಚಿತ್ರಹಿಂಸೆ. ಪೋಸ್ಟ್ ಮಾರ್ಟಮ್ ನಲ್ಲಿ ಒಂದೊಂದು ವಿಚಾರವೂ ಕೂಡ ಬಹಿರಂಗ ಆಗ್ತಾ ಇದೆ. ಮೂಳೆ ಮುರಿದಿತ್ತು, ದೇಹದ ಒಳಗೂ ಹೊರಗೂ ರಕ್ತಸ್ರಾವ ಆಗಿತ್ತು. ಸುಮಾರು 6:30 ರಿಂದ 7 ಗಂಟೆ ಒಳಗೆ ಜೀವ ಹೋಗಿದೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ 5 ತಾಸುಗಳ ಕಾಲ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ವಿಚಾರ ಬಹಿರಂಗ ಆಗ್ತಾ ಇದೆ. ಈ ಪೋಸ್ಟ್ ಮಾರ್ಟಮ್ ನ ಅಂಶಗಳನ್ನ ನೋಡ್ತಾ ಇದ್ರೆ ಎಷ್ಟು ಭಯಾನಕವಾಗಿತ್ತು ಈ ಮರ್ಡರ್ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ತನಿಖೆಗೆ ಯಾವ ತರ ಪೂರಕ ಆಗ್ತಾ ಇದೆ? ಏನು ಇಷ್ಟು ದಿನಗಳ ಕಾಲ ಏನು ಮರಣೋತ್ತರ ಪರೀಕ್ಷೆ ಆದ ನಂತರ ಏನು ವೈದ್ಯರ ಬಳಿ ಮೊದಲು ಒಂದು ಪ್ರಾಥಮಿಕವಾಗಿ ಪ್ರಿಲಿಮಿನರಿ ಅಂತ ನಾವು ಹೇಳ್ತೀವಿ, ಅದರ ಒಂದು ವರದಿಯನ್ನು ತೆಗೆದುಕೊಂಡು ಪೊಲೀಸರು ತಮ್ಮ ತನಿಖೆಯನ್ನು ಕೂಡ ಮುಂದುವರಿಸಿರ್ತಾರೆ. ಸೊ ಇದೀಗ ಅಂತಿಮವಾಗಿ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಸಂಪೂರ್ಣವಾಗಿ ಒಂದು ತನಿಖಾಧಿಕಾರಿಗಳು ಪಡ್ಕೊಂಡಿರುವಂಥದ್ದು. ಅದರಲ್ಲಿ ಯಾವ ರೀತಿಯಾಗಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ, ಅವರು ಯಾವ ರೀತಿಯಾಗಿ ಸತ್ತ ಅನ್ನೋದ್ರ ಬಗ್ಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಬಂದಂಥ ವರದಿಯನ್ನು ಇದೀಗ ವೈದ್ಯರುಗಳು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅದರಲ್ಲಿ ಈತನಿಗೆ ಯಾವ ರೀತಿಯಲ್ಲಿ ಹಲ್ಲೆಯನ್ನು ಮಾಡಲಾಗಿದೆ, ಹಲ್ಲೆಗೆ ಎಂತಹ ವಸ್ತುಗಳನ್ನು ಬಳಸಿರ್ಬೋದು, ಮತ್ತು ಆತನ ದೇಹ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಂತೇಳಿ, ತಲೆ ಇರ್ಬೋದು, ಎದೆ ಭಾಗ ಇರ್ಬೋದು, ಆತನ ಮೂಳೆಗಳು ಎಲ್ಲಿ ಮುರಿದಿದೆ, ಎಷ್ಟರ ಮಟ್ಟಿಗೆ ಈತನಿಗೆ ತೀವ್ರವಾದ ಹಲ್ಲೆಯನ್ನು ಮಾಡಿದರೆ, ಇದಾದ ನಂತರ ಎಷ್ಟು ರಕ್ತಸ್ರಾವ ಆಗಿದೆ, ಈ ರೀತಿಯಾಗಿ ಹಲವು ಅಂಶಗಳನ್ನು ಇಟ್ಕೊಂಡು ಒಂದು ವರದಿಯನ್ನು ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿ ಇದೀಗ ಪೊಲೀಸರಿಗೆ ಕೊಟ್ಟಿರುವಂಥದ್ದು. ಅದರಲ್ಲಿ ಎಷ್ಟು ಗಂಟೆಗಳ ಕಾಲ ಇವರಿಗೆ ಏನು ಹಲ್ಲೆಯನ್ನು ಮಾಡಿರ್ಬೋದು ಅಂದರೆ, ಆತ ಎಷ್ಟು ಗಂಟೆಗಳ ಕಾಲ ನರಳಿ ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ ಅನ್ನೋದು ಕೂಡ ಉಲ್ಲೇಖವನ್ನು
ಮಾಡಿದೆ. ಅದರ ಜೊತೆಗೆ ಆತನಿಗೆ ಏನು ದೊಣ್ಣೆಯಿಂದ ಹಲ್ಲೆಯನ್ನು ಮಾಡಿರ್ಬೋದು, ಕೈಗಳಿಂದ ಮಾಡಿರುವಂಥದ್ದು, ಕರೆಂಟ್ ಶಾಕನ್ನು ಕೊಟ್ಟಿರುವಂಥದ್ದು, ಮತ್ತು ಸುಟ್ಟ ಗಾಯಗಳು ಆತನ ದೇಹದ ಮೇಲೆ ಏನಿತ್ತು ಅವು ಇವೆಲ್ಲ ಅಂಶಗಳನ್ನು ಉಲ್ಲೇಖಗೊಂಡಂಥ ವರದಿ ಇದೀಗ ತನಿಖಾಧಿಕಾರಿಗಳಿಗೆ ಕೈಗೆ ಸಿಕ್ಕಿರುವಂಥದ್ದು. ಅಂದರೆ ಇನ್ನೇನು ತನಿಖಾಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನು ವಿಚಾರಣೆಯನ್ನು ತನಿಖೆಯನ್ನು ಮುಂದುವರಿಸಿದೆ ಅದರ ದೋಷಾರೋಪಣಾ ಪಟ್ಟಿ ಚಾರ್ಜ್ ಶೀಟ್ ಅಂತ ನಾವೇನು ಹೇಳ್ತೀವಿ ಆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಇದುವರೆಗೂ ಪ್ರಿಲಿಮಿನರಿ ಸಿಕ್ಕಿದಂತಹ ಒಂದು ಪೊಲೀಸರ ವರದಿಯನ್ನು ಇಟ್ಕೊಂಡು ಇಷ್ಟು ದಿನ ಅವರು ಚಾರ್ಜ್ ಶೀಟನ್ನು ಸಿದ್ಧತೆಯನ್ನು ಮಾಡ್ತಾಯಿದ್ರು. ಇದೀಗ ಅಂತಿಮ ವರದಿ ಬಂದಿದೆ. ಈ ವರದಿಯನ್ನು ಇಟ್ಕೊಂಡು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡ್ತಾ ಇರುವಂಥದ್ದು. ಅಂತಿಮ ವರದಿಯಲ್ಲಿ ಈತನಿಗೆ ಎಷ್ಟು ತೀವ್ರವಾಗಿ ಗಂಭೀರವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಅಂತೇಳಿ ಆ ಒಂದು ವೈದ್ಯರು ಕೊಟ್ಟಿರುವಂಥ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ನೀತಿ. ಓಕೆ ಸಂತೋಷ್, ಈಗ 6:30ಯಿಂದ 7 ಗಂಟೆ ಒಳಗೆ ಮೃತಪಟ್ಟಿದ್ದಾರೆ ಅನ್ನೋದು ಪೋಸ್ಟ್ ಮಾರ್ಟಮ್ ನಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ಟೈಮ್ ಅನ್ನ ಪ್ರೈಮ್ ಟೈಮ್ ಅಂತ ಕೂಡ ಪೊಲೀಸರು ಕರೀತಾ ಇದ್ರು. ಅಂದ್ರೆ 7 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಈ ಸಂದರ್ಭದಲ್ಲೇ ಸಾಕ್ಷಿ ನಾಶ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಸೊ ಅವತ್ತಿನ ದಿನ ಏನೇನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲಿ ಏನೆಲ್ಲ ಎವಿಡೆನ್ಸ್ ಅನ್ನ ಇಲ್ಲಿವರೆಗೂ ಪೊಲೀಸರು ಕಲೆ ಹಾಕಿದ್ದಾರೆ, ಅದು ತನಿಖೆಗೆ ಯಾವ ತರ ಪೂರಕ ಆಗ್ತಾ ಇದೆ ಅಂತ? ಆ ನೀತಿ ಈಗಾಗಲೇ 100ಕ್ಕೂ ಹೆಚ್ಚು ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕಲೆ ಹಾಕ್ಕೊಂಡಿರುವಂಥದ್ದು. ಅಂದರೆ ಯಾವಾಗ ಇನ್ಸಿಡೆಂಟ್ ಆಗುತ್ತೆ, ಇನ್ಸಿಡೆಂಟ್ ಆದ ತಕ್ಷಣ ಇವರು ಸರೆಂಡರ್ ಆಗೋಕ್ಕೆ ಕೆಲವರು ಏನು ಹೋಗ್ತಾರೆ, ಇದಕ್ಕೆ ಮುಂಚೆ ಒಂದಿಷ್ಟು ಇವರು ಪೂರ್ವ ನಿಯೋಜಿತವಾಗಿ ಪ್ಲಾನನ್ನು ಮಾಡ್ಕೊಳ್ಳೋಕೆ ಮುಂಚೆ ಸರೆಂಡರ್ ಆಗಲಿಕ್ಕೂ ಕೂಡ ಮುಂಚೆ ಅಲ್ಲಿ ಶೆಡ್ನಲ್ಲಿದ್ದಂಥ CC ಕ್ಯಾಮ್ರಾಗಳೇನಿತ್ತು ಇವೆಲ್ಲವನ್ನು ಕೂಡ ನಿಷ್ಕ್ರಿಯಗೊಳಿಸಬೇಕಾಗಿತ್ತು. ಯಾವುದೇ ಸಾಕ್ಷಿಗಳು ಪೊಲೀಸರಿಗೆ ಸಿಗಬಾರ್ದು, ದರ್ಶನ್ ಬಂದೋಗಿರೋದ್ರ ಬಗ್ಗೆ ಯಾವುದೇ ರೀತಿ ಎವಿಡೆನ್ಸ್ಗಳು ಅಲ್ಲಿ ಉಳ್ಕೊಳ್ಬಾರ್ದು ಅಂತ ಏನೆಲ್ಲ ತಯಾರಿಯನ್ನು ಮಾಡಬೇಕು ಅದನ್ನು ಮಾಡ್ಕೊಳ್ತಾರೆ. DVR ಅನ್ನು ಅಲ್ಲಿಂದ ತೆಗೆಯುವಂಥದ್ದು, CC ಕ್ಯಾಮ್ರಾ ಫುಟೇಜ್ಗಳನ್ನ ಡಿಲೀಟ್ ಮಾಡುವಂಥದ್ದು, ಅಲ್ಲಿದ್ದಂಥ ಸೆಕ್ಯೂರಿಟಿ ಮತ್ತು ಇರತರಿಗೆ ಹೇಳುವಂಥದ್ದು, ದರ್ಶನ್ ಬಂದೋಗಿರೋದ್ರ ಬಗ್ಗೆ ಅವರ ರೀತಿಯ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋಂಥದ್ದು, ಅದರ ಜೊತೆಗೆ ಅವರಿಗೆ ಹಣದ ಆಮಿಷಗಳನ್ನು ಒಡ್ಡುವಂಥದ್ದು. ಸೊ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ಪೊಲೀಸರು ಯಾವಾಗ ತಮ್ಮ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳಿಗೆ ತಮ್ಮದೇ ಸ್ಟೈಲಿಯಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾದ ವಿಚಾರ ಹೊರಬರುತ್ತೆ. ಇದಾದ ನಂತರ DVR ಇರ್ಬೋದು, ಯಾವುದೇ ಸಾಕ್ಷಿಗಳು ನಾಶ ಆಗಬಾರ್ದು ಅಂತ ತಕ್ಷಣ ಪೊಲೀಸರು ಬೇರೆ ಬೇರೆ ಟೀಮ್ಗಳನ್ನು ಮಾಡಿಕೊಂಡು ಒಂದು ಕಡೆ ಟೆಕ್ನಿಕಲ್ ಆಗಿ, ಇನ್ನೊಂದು ಕಡೆ ಫಿಸಿಕಲಿ, ಇನ್ನೊಂದು ಕಡೆ ಆರೋಪಿಗಳನ್ನು ಪತ್ತೆ ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರುವಂಥದ್ದು, ಅಲ್ಲಿಗೆ ಹೋಗಿರುವಂಥದ್ದು. ಅದು ಏನು ಸ್ಟೋನಿ ಬುಕ್ ರೆಸ್ಟೋರೆಂಟ್ ಏನಿತ್ತು, ಸ್ಟೋನಿ ಬುಕ್ ರೆಸ್ಟೋರೆಂಟಿಂದ ಹೋದಂಥ ಅಲ್ಲಿಂದ ಮೂವ್ಮೆಂಟ್ಸ್ ಆಗಿರುವ ಪ್ರತಿ CC ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾರು ಎಷ್ಟು ಗಂಟೆಗೆ ಮೂವ್ಮೆಂಟ್ ಆಗಿದ್ದಾರೆ, ಬಂದಿದ್ದಾರೆ, ಎಲ್ಲೋಗಿದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕುವಂಥದ್ದು. ಅದರ ಜೊತೆಗೆ ಇನ್ನು ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ಕೆಲವರು ದರ್ಶನ್ ಹಲ್ಲೆ ಮಾಡೋದನ್ನು ಕೂಡ ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ ಅಂತ ಏನು ಹೇಳಲಾಗ್ತಿತ್ತು. ಆ ವಿಡಿಯೋಗಳು ಕೂಡ ಡಿಲೀಟ್ ಮಾಡಲಾಗಿತ್ತು. ಆದರೆ ಪೊಲೀಸರು ಮೊಬೈಲ್ಗಳನ್ನು ವಶಪಡಿಸ್ಕೊಂಡಾಗ, CC ಕ್ಯಾಮ್ರಾಗಳನ್ನು ಕೂಡ ವಶಪಡಿಸ್ಕೊಂಡಾಗ ಅವುಗಳನ್ನ ರಿಟ್ರೀವ್ ಮಾಡಲಿಕ್ಕೆ ಕೊಟ್ಟಿದ್ರು. ರಿಟ್ರೀವ್ ಮಾಡಲಿಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಒಂದಿಷ್ಟು ಫುಟೇಜ್ಗಳು ರಿಟ್ರೀವ್ ಆಗಿದೆ. ಅದರಲ್ಲಿ ದರ್ಶನ್ ರೇಣುಕಾಸ್ವಾಮಿಯನ್ನು ಎಳೆದು ಹೋಯ್ತಾ ಇರುವಂಥದ್ದು, ಹಲ್ಲೆ ಮಾಡ್ತಾ ಇರುವಂಥ ಕೂಡ ದೃಶ್ಯಗಳು ಇವೆ ಅಂತ ಮೂಲಗಳು ಹೇಳ್ತಾ ಇರುವಂಥದ್ದು. ಹೀಗಾಗಿ ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ಸಾಕ್ಷ್ಯಗಳು ಏನು ಬೇಕಾಗಿರುತ್ತೆ ಅಂತಹ ಎಲ್ಲ ಸಾಕ್ಷ್ಯಗಳನ್ನು ಈಗಾಗಲೇ 100ಕ್ಕೂ ಹೆಚ್ಚು ಸಾಕ್ಷ್ಯಗಳು, 118 ಸಾಕ್ಷ್ಯಗಳನ್ನು ರಿಮ್ಯಾಂಡ್ ಅಪ್ಲಿಕೇಶನಲ್ಲೂ ಕೂಡ ಒಂದು ಪೊಲೀಸರು ಸಲ್ಲಿಕೆಯನ್ನು ಮಾಡಿದರು. ಈಗ ಅದಕ್ಕೂ ಮೀರಿದಂಥ ಒಂದಿಷ್ಟು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿರುವಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿರುವಂಥ 17 ಜನ ಆರೋಪಿಗಳಿದ್ರು. ಇದರಲ್ಲಿ ಯಾರ್ಯಾರ ಪಾತ್ರ ಏನು, ಯಾರ್ಯಾರು ಎಲ್ಲಿವರೆಗೂ ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ರು, ಹಣಕಾಸಿನ ಇನ್ವಾಲ್ವ್ಮೆಂಟ್ ಏನು, ಹೀಗೆ ಎಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ಬೇರೆ ಇತರೆ ಸಾಂದರ್ಭಿಕ ಸಾಕ್ಷ್ಯಗಳು ಮತ್ತು ಐ ವಿಟ್ನೆಸ್ ಅಂತ ನಾವೇನು ಹೇಳ್ತೀವಿ, ಸಾಕ್ಷಿದಾರರ ಹೇಳಿಕೆಗಳನ್ನು ಕೂಡ ಈಗ ಪಡ್ಕೊಂಡು ತಮ್ಮ ತನಿಖೆಯನ್ನು ಮತ್ತು ವಿಚಾರಣೆಯನ್ನು ಮುಂದುವರಿಸ್ತಾ ಇರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.